ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಕೆಲವು ಬಾರಿ ಸೊಪ್ಪುಗಳ ಬೆಲೆ ಮಾರುಕಟ್ಟೆಯಲ್ಲಿ ಗಗನಕ್ಕೇರಿರುತ್ತೆ. ಕೆಲವೊಮ್ಮೆ ನೆಲಕ್ಕೆ ಕುಸಿದು ಬೀಳುತ್ತೆ. ಅಷ್ಟಲ್ಲದೆ ಆ ಸೊಪ್ಪುಗಳು ಹಾರ್ವೆಸ್ಟ್ ಆಗಿ 2 ರಿಂದ 3 ದಿನದ ನಂತರ ನಮ್ಮ ಕೈ ಸೇರಿರುತ್ತೆ. ಅದರಲ್ಲೂ ಅವುಗಳನ್ನ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಗೆ ಪೆಸ್ಟಿಸೈಡ್ಸ್‌ಗಳನ್ನ ಕೊಟ್ಟು ಹೈಬ್ರಿಡ್ ಸ್ಟೈಲಲ್ಲಿ ಬೆಳೆಸಿರ್ತಾರೆ. ದುಡ್ಡು ಕೊಟ್ಟು ಕೆಮಿಕಲ್ ಹಾಕಿ ಬೆಳೆಸಿರುವಂಥ ಸೊಪ್ಪಿಂದ ಅಡುಗೆ ಮಾಡಿದ್ರೆ ಆ ಅಡುಗೆ ರುಚಿನೂ ಅಷ್ಟಕ್ಕಷ್ಟೇ. ಅಡುಗೆ ಅಂದಾಗ ನಮ್ಮ ಮೈಂಡ್‌ಗೆ ಬರುವಂಥ ಒಂದು ಸೊಪ್ಪು ಕೊತ್ತಂಬರಿ ಸೊಪ್ಪು ಅಥವಾ ಧನಿಯಾ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನ ನಾವು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಎನಿ ಟೈಮ್ ಹಾಕೇ ಇರ್ತೀವಿ. ಇದನ್ನ ಕೆಲವು ವ್ಯೂವರ್ಸ್ ಅಬ್ಸರ್ವ್ ಮಾಡಿ, ನಾವು ಕೊತ್ತಂಬರಿ ಸೊಪ್ಪು ಬೆಳೆಯೋಕ್ಕೆ 3 ರಿಂದ 4 ಸತಿ ಟ್ರೈ ಮಾಡಿದ್ರು, ಫೇಲ್ಯೂರ್ ಆಗಿದೆ. ದಯವಿಟ್ಟು ಹೇಗೆ ಬೆಳೆಯೋದು ಅಂತ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಈ ಸೊಪ್ಪನ್ನ ಹೇಗೆ ಬೆಳೆಯೋದು ಹಾಗೆ ಅದರ ಹೆಲ್ತ್ ಬೆನಿಫಿಟ್ಸನ್ನು ಹಾರ್ವೆಸ್ಟ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದರಲ್ಲಿ 1 ರಿಂದ 2 ಹಿಡಿ ಧನಿಯಾ ಕಾಳನ್ನು ನೆನೆ ಹಾಕಿ, ಬೀಜವನ್ನು ನೆನೆಸದೆ ಹಾಗೆ ಡೈರೆಕ್ಟಾಗಿ ಮಣ್ಣಲ್ಲಿ ಹಾಕಿದ್ರೂ ಗಿಡ ಚಿಗುರುತ್ತೆ. ಆದರೆ ಜರ್ಮಿನೇಷನ್ ಸ್ವಲ್ಪ ಸ್ಲೋ ಆಗುತ್ತೆ. ನೆಕ್ಸ್ಟ್ ಡೇ ನೆನೆ ಹಾಕಿರೋ ಧನಿಯಾ ಕಾಳನ್ನು ಮಣ್ಣಲ್ಲಿ ತೆಳ್ಳಗೆ ಉದುರಿಸಿ. ಮತ್ತೊಂದು ವಿಚಾರ ಏನಂದರೆ, ಒಂದು ಧನಿಯಾ ಕಾಳಲ್ಲಿ 2 ಬೀಜಗಳಿರ್ತವೆ. ಈ ಕಾಳನ್ನು 2 ಭಾಗ ಮಾಡಿ ಹಾಕಿದ್ರೆ ಜರ್ಮಿನೇಷನ್ ಇನ್ನೂ ಸ್ಪೀಡಾಗಿ ಆಗುತ್ತೆ. ನಾವು ಇಲ್ಲಿ ಸ್ಪ್ಲಿಟ್ ಮಾಡಿಲ್ಲ, ಇಡೀ ಕಾಳನ್ನೇ ಹಾಕಿದ್ದೀವಿ. ಆದರೆ ಗಿಡದ ಕ್ವಾಲಿಟಿನಲ್ಲಿ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಸ್ಪ್ಲಿಟ್ ಮಾಡೋದ್ರಿಂದ ಜರ್ಮಿನೇಷನ್ ಸ್ಪೀಡ್ ಆಗುತ್ತೆ ಅಷ್ಟೇ. 2 ರಿಂದ 3 ದಿನದ ನಂತರ ಜರ್ಮಿನೇಟ್ ಆಗಿದೆ. ನೋಡಿ ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ. ಕೊತ್ತಂಬರಿ ಸೊಪ್ಪು ನೀರನ್ನು ತುಂಬ ಇಷ್ಟಪಡುವಂತಹ ಗಿಡ. ಸೊ ಒಂದು ದಿನಾನೂ ಮಿಸ್ ಮಾಡದೆ ಹಾಗೆ ನೀರು ಹಾಕಿ. ಜಾಸ್ತಿ ನೀರು ಹಾಕಿದಷ್ಟು ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಡ್ರೈನೇಜ್ ಹೋಲ್ಸ್ ಬ್ಲಾಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. 1 ವಾರದ ನಂತರ ಈ ರೀತಿ ಬೆಳೆದಿದೆ. 15 ರಿಂದ 20 ದಿನದ ನಂತರ ಸೊಪ್ಪು ಹಾರ್ವೆಸ್ಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಈಗ ಸೊಪ್ಪು ಹಾರ್ವೆಸ್ಟಿಂಗ್ಗೆ ರೆಡಿಯಾಗಿರೋದ್ರಿಂದ ಹಾರ್ವೆಸ್ಟ್ ಮಾಡ್ತಾ ಮಾಡ್ತಾ ಇದರ ಹೆಲ್ತ್ ಬೆನಿಫಿಟ್ಸ್ನ ತಿಳಿಸ್ಕೊಡ್ತೀನಿ. ಈ ಸೊಪ್ಪಲ್ಲಿ ಕಣ್ಣಿನ ದೃಷ್ಟಿದೋಷಗಳನ್ನು ನಿವಾರಿಸೋ ಅಂಶಗಳಿವೆ. ನಮ್ಮ ಆಹಾರದಲ್ಲಿ ಕೆಲವು ಹೆವಿ ಮೆಟಲ್ಸ್ ಅಂದರೆ ಕಾಪರ್, ಐರನ್, ಅಲ್ಯೂಮಿನಿಯಂ, ಪೊಟ್ಯಾಷಿಯಮ್, ಸೋಡಿಯಂ ಅಂತಹ ಅಂಶಗಳನ್ನು ಡಿಟಾಕ್ಸಿಫೈ ಮಾಡಿ ಫುಡ್ ಪಾಯ್ಸನಿಂಗ್ ಅವಾಯ್ಡ್ ಮಾಡುತ್ತೆ. ಋತುಚಕ್ರದ ದೋಷಗಳನ್ನು ನಿವಾರಿಸುತ್ತೆ. ಇಮ್ಯುನಿಟಿ ಹೆಚ್ಚಿಸಿ ದೇಹದ ಒಳಗಿನ ಹಾಗೆ ಹೊರಗಿನ ಇನ್ಫೆಕ್ಷನ್ಸನ್ನು ತಡೆಗಟ್ಟುತ್ತೆ. ಕೊತ್ತಂಬರಿ ಸೊಪ್ಪು ಸೇವಿಸೋದ್ರಿಂದ ದೇಹಕ್ಕೆ ಈ ಎಲ್ಲ ಲಾಭಗಳು ಆಗುತ್ತೆ. ಸೊಪ್ಪನ್ನು 2 ವಾರದ ನಂತರ ಹಾರ್ವೆಸ್ಟ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಉದ್ದವಾಗಿ ಬೆಳೆದಿದೆ. ಇದರಲ್ಲಿ ಸಂಡಿಗೆನೂ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ನಮ್ಮ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಕೊಟ್ಟಿರೋ ಈ ಎಲ್ಲ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.